ನಾನೇ ಈ ಸಿನಿಮಾಗೆ ಯಾಕೆ ಡೈರೆಕ್ಟರ್ ಆಕ್ಟರ್ ಅದಂತ ಕೇಳ್ಬೋದು ನೀವು. ಕೇಳ್ತಿದ್ದೆ ಈಗ. ಕೇಳ್ತಾ ಇದ್ರಾ? ನಾನೇ ಯಾಕೆ ಆಕ್ಟಿಂಗ್ ಮಾಡ್ಬಿಟ್ಟು ಆರಾಮಾಗಿ ಇನ್ನೊಬ್ಬ ಹೀರೋನ ಹಾಕೊಂಡ್ ಮಾಡ್ಬೋದಲ್ಲ ಅಂತ. ಆದ್ರೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಇನ್ನೊಬ್ಬ ಹೀರೋ ನನ್ನ ಮಾತು ಕೇಳ್ತಾನೆ ಅಂತ. ಇಲ್ಲ ಸರ್, ನನ್ನ ಕತೆ ಸರ್, ಸರ್ ಬಿಟ್ಕೊಳ್ಳಿ ಬೇಡ. ನನಗೆ ಆ್ಯಕ್ಚುಲಿ ಮಜಾ ಟಾಕೀಸ್ ಮಾಡಿದಾಗಲೂ ನಾನು ಫಸ್ಟ್ ಕಂಡೀಷನ್ ಹಾಕಿದ್ದು ಪರಮ್ ಅವ್ರಿಗೆ, ನೀವು ಈ ಒಂದು ಶೋವನ್ನು ನನಗೆ ಡೈರೆಕ್ಷನ್ ಕೊಟ್ಟರೆ ನಾನು ಮಾಡ್ತೀನಿ. ಸಂಬಡಿ ಈಸ್ ಡೈರೆಕ್ಟಿಂಗ್ ಇಟ್, ಐ ವಿಲ್ ನಾಟ್, ಬಿಕಾಸ್ ನಾನು ಆ ಕಾನ್ಸೆಪ್ಟ್ನ ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕಾಗಲ್ಲ, ನನಗೆ ಬಿಟ್ಬಿಡ್ಬೇಕು ಅಂತ. ದಟ್ ವಾಸ್ ಅ ಕಂಡೀಷನ್. ಸೊ ಈ ಸಿನಿಮಾಗೆ ನನಗೆ ಐ ವಾಸ್ ಓಕೆ ವಿತ್ ಅನ್ ಅದರ್ ಹೀರೋ ಬಟ್ ನಾಟ್ ಅನ್ ಅದರ್ ಡೈರೆಕ್ಟರ್, ಬಿಕಾಸ್ ಅಲ್ಲಿ ಕೂತ್ಕೊಂಡು ಕಿತ್ತಾಡೋದು, ನನಗಿಲ್ಲ ಈ ಥರ ಬೇಕು ಅನ್ನೋದು, ಅದೆಲ್ಲ ಯಾವುದು ಬೇಡ ಅನ್ನೋದು. ಬಟ್ ಏನಕ್ಕೆ ಅಂದರೆ ಐ ವಾಸ್ ವೆರಿ ಕಾನ್ಫಿಡೆಂಟ್, ಬಿಕಾಸ್ ಐ ನೋ ಇಟ್ ವಾಸ್ ಸಮಥಿಂಗ್ ನ್ಯೂ ಆ್ಯಂಡ್ ಸ್ಟ್ರೆಸ್ಫುಲ್. ಬಟ್ ಐ ಡಿಡ್ ನಾಟ್ ವಾಂಟ್ ಸಂಬಡಿ ಎಲ್ಸ್ ಹೂ ಅಕಸ್ಮಾತ್ ನನ್ನ ಮಾತು ಕೇಳಲಿಲ್ಲ ಅಂದರೆ, ಅಥವಾ ಅವ್ರ ಇನ್ಪುಟ್ಸ್ ಕೊಟ್ಟು ನನ್ನ ಅದು ಯಾವುದು. ಬಟ್ ದೆನ್ ಐ ವಾಸ್ ವೆರಿ ಕ್ಲಿಯರ್, ಇಲ್ಲ ನಾನು ಇದನ್ನೇ ಹಿಂಗೆ ಮಾಡ್ತೀನಿ, ಆಮೇಲೆ ನನಗೆ ಯಾವ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಯಾವ ಪ್ರಾಬ್ಲಮ್ಗಳಿದೆ ಅದನ್ನು ನಾನೇ ಸಾಲ್ವ್ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಈ GSTನ